Audio Jungle. ವೆಲ್ಕಮ್ ಬ್ಯಾಕ್ ಟು ಐಶು ಕಿಶೋರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಸ್, ನೀವು ಅನ್ಕೋತಿರ್ಬೋದು ಏನೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡೆಲ್ಲ ಹೊರಟಿದ್ದಾರೆ ಅಂತ. ಅಷ್ಟು ಲಗೇಜ್ ನಮ್ಮದಲ್ಲ, ನಮ್ಮ ಪಾಪೋದು. ಸೊ ಡೇ ಟ್ರಿಪ್ ಹೋಗ್ತಿದ್ದೀವಿ ನಾವು. ಎಲ್ಲಿಗೆ ಏನು ಅಂತ ಹೇಳ್ತೀನಿ ನಾನು. ಸೊ ಮನೆ ಹತ್ರದಿಂದ ಹೊರಟ್ವಿ ನಾವು. ಸೊ ಅಲ್ಲಿ ಅಂದರೆ ನಮ್ಮ ಮನೆ ಹತ್ರದಿಂದ ಒಂದು 6-7 ಕಿಲೋಮೀಟರ್ಸ್ ಹೋಗಬೇಕು. ಅಲ್ಲಿ ನಮ್ಮ ಆಂಟಿಯವ್ರ ಮನೆ ಇದೆ. ಸೊ ಅಲ್ಲಿ ಹೋಗಿ ನಮ್ಮ ಆಂಟಿಯವ್ರನ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಹೋಗಬೇಕು. ನೋಡಿ, ಕಾರಲ್ಲಿ ನಮ್ಮ ಪುಟಾಣಿ ಯುವರಾಜ ರೆಡಿ ಆಗ್ತಿದ್ದಾನೆ, ಹಾಯ್ ಹೇಳ್ತಿದ್ದಾನೆ. ಸೊ ಅವನ್ನ ರೆಡಿ ಮಾಡಿಕೊಂಡು ಹಾಗೆ ಹೊರಟ್ವಿ. ಕಾರಲ್ಲೇ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಹೊರಟ್ವಿ. ಸೊ ಅಲ್ಲಿಂದ ಹೋಗಿ ಆಂಟಿಯವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಹೊರಡಬೇಕು. ಸೊ ಎಲ್ಲಿಗೆ ಏನು ಅಂತ ಹೇಳ್ತೀನಿ, ವಿಡಿಯೋ ನೋಡಿ ಕಂಟಿನ್ಯೂಸ್ ಆಗಿ, ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅಂತ. ನೋಡ್ಬೋದು ನಮ್ಮ ಪುಟ್ಟ ಫ್ಯಾಮಿಲಿ. ಆ್ಯಕ್ಚುಲಿ ತುಂಬ ಜನ ಮಿಸ್ ಆಗಿದ್ದಾರೆ. ಎಸ್, ಸೊ ಈಗ ಗೊತ್ತಾಗ್ತಿದೆ ನಿಮಗೆ ಎಲ್ಲಿ ಹೋಗ್ತಿದ್ದೀವಿ ನಾವು ಅಂತ. ಮೈಸೂರು ಫ್ರೆಂಡ್ಸ್, ಮೈಸೂರು. ಸೊ ಎಲ್ಲ ಹಾಯ್ ಹೇಳ್ತಿದ್ದೆ ನನ್ನ ವ್ಲಾಗ್ಗೆ. ನಮ್ಮ ಬಾವ ಎಲ್ಲಿ ಬ್ರೇಕ್ಫಾಸ್ಟ್ ಮಾಡೋದು ಏನು ಅಂತ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೆಕ್ಸ್ಟು ಎಲ್ಲಾದರೂ ಹೋಟೆಲ್ ಸಿಕ್ಕರೆ ನಿಲ್ಲಿಸಿ ಅಂತ ಹೇಳಿದ್ರು. ನಾವು ಹೊರಟ್ವಿ. ಸೊ ಸಿಕ್ತು. ಓ ಬಾವ ನೋಡಿ, ಇವರೇ ನಮ್ಮ ಬಾವ. ಸೊ ಎಲ್ಲ ಫುಡ್ ಆರ್ಡ್ರ್ ಮಾಡಿ ಎಲ್ಲ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಬಾವ ಅವ್ರಿಗೆ ಬಂತು. ಆದರೆ ನಿಜವಾಗ್ಲೂ ಫ್ರೆಂಡ್ಸ್ ಊಟ ಚೆನ್ನಾಗಿರಲಿಲ್ಲ. ಸೊ ನಾನು ಹೋಟೆಲ್ನ ವೀಡಿಯೋದಲ್ಲಿದೆ, ನೀವು ನೋಡ್ಬೋದು ಹೋಟೆಲ್ ನೇಮು. ದಯವಿಟ್ಟು ಮೈಸೂರು ಕಡೆ ಹೋಗಬೇಕಾದ್ರೆ ಹೋಟೆಲ್ಗೆ ಮಾತ್ರ ಹೋಗಬೇಡಿ, ನಿಜವಾಗ್ಲೂ ಚೆನ್ನಾಗಿರಲಿಲ್ಲ ಊಟ. ಸೊ ಅಲ್ಲಿ ನಮಗೆ ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ. ಸೊ ಅದಕ್ಕೆ ಎಳ್ನೀರು ಕುಡಿಯೋಣ ಅಂತ ನಿಲ್ಲಿಸಿದ್ವಿ ಆನ್ ದಿ ವೇ ಹೋಗ್ತಾ. ಸೊ ನೋಡಿ, ಎಳ್ನೀರು ಕುಡಿತಿದ್ದೀವಿ. ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಮೈಸೂರು ಕಡೆ ಎಳ್ನೀರು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಎಳ್ನೀರು ಕುಡಿಯೋದು ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಎಳ್ನೀರು ಕುಟ್ಬಿಟ್ಟು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಎಸ್, ಇವಾಗ ನಿಮಗೆ ಗೊತ್ತಾಗುತ್ತೆ ನಾವೆಲ್ಲಿ ಹೋಗ್ತಿದ್ದೀವಿ, ಮೈಸೂರು ಕಡೆ ಎಲ್ಲಿ ಏನಕ್ಕೆ ಹೋಗ್ತಿದ್ದೀವಿ ಅಂತ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ. ಸೊ ನಾನು ಹೇಳೋದೇ ಬೇಕಾಗಿಲ್ಲ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವೆಲ್ಲಿ ಹೋಗ್ತಿದ್ದೀವಿ ಏನು ಅಂತ. ಎಸ್, ಹಿಮಾವದು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ವಿ. ತುಂಬ ರಶ್ ಇತ್ತು ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ 8:30ಗೆ ರೀಚ್ ಆದ್ವಿ. 8:30ಗೆ ಇಷ್ಟು ಜನ ಇದ್ದರು. ಅಂದರೆ 8:30ಗೆಲ್ಲ ಬಸ್ಸಸ್ ಬಿಡ್ತಿರ್ಲಿಲ್ಲ. ಸೊ ಹಾಗೆ ವೆಯ್ಟ್ ಮಾಡ್ತಾಯಿದ್ವಿ ಮಗು ಜೊತೆ ಆಟ ಆಡ್ಕೊಂಡು. ತುಂಬ ರಶ್ ಇತ್ತು ಆ್ಯಕ್ಚುಲಿ. ಬೇಗ ಹೋಗಿ 7:30, 8 o'clock ಅಲ್ಲಿ ರೀಚ್ ಆದರೂ ನಿಮಗೆ ಕಡಿಮೆ ಇರುತ್ತೆ ರಶ್ಶು. ಸೊ ನೋಡ್ಬೋದು, ಅಂದರೆ ಓನ್ ವೆಹಿಕಲ್ಸ್ನ ಬಿಡಲ್ಲ ಅಲ್ಲಿ, ಬಿಕಾಸ್ ಪ್ರಕೃತಿನೆಲ್ಲ ಹಾಳು ಮಾಡ್ತಾರೆ ಅಂತ. ಕೆಲವರು ಹೋಗಿ ಅಲ್ಲೆಲ್ಲ ಪೇಪರ್ಸು, ಪ್ಲಾಸ್ಟಿಕ್ ಬಾಟಲ್ಸು ಅದೆಲ್ಲ ಹಾಕ್ತಾರೆ ಅಂತ. కాదు ఏం గుర్రం కనుకోండా నన్నే ఆశ ఆశ ಎಸ್, ನಾವಿಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರಿ. ಸೊ ಮಗು ಜೊತೆ ಆಟ ಆಡ್ಕೊಂಡು ಅವ್ರ ಚಿಕ್ಕ ಜೊತೆ ಆಟ ಆಡ್ತಿದ್ದ. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ರಿ. ಅಂದರೆ ಮುಂಚೆ ಹೋಗಿದ್ದು ಬಸ್ಸು ರಶ್ ಆಗೋಗಿತ್ತು, ಅದಕ್ಕೆ ಇನ್ನೊಂದು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ವಿ. ಸೊ ಎಸ್, ಬಸ್ ಹತ್ತಿದ್ವಿ ಫ್ರೆಂಡ್ಸ್ ಫೈನಲಿ. ಆದರೆ ಓನ್ ವೆಹಿಕಲ್ಸ್ನಲ್ಲಿ ಬಿಡಲ್ಲ, ಬಿಕಾಸ್ ಅಲ್ಲೆಲ್ಲ ಪೇಪರ್ಸ್ ಎಲ್ಲ ಹಾಕಿ. ಈಗ ನೋಡಿ ಎಷ್ಟು ಕ್ಲೀನಾಗಿದೆ ಅಂತ ನೋಡ್ಬೋದು, ವಿಡಿಯೋದಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಕ್ಲೀನಾಗಿದೆ. ಒಂದು ಪೇಪರ್ ಕಾಣಿಸೋದಿಲ್ಲ, ಒಂದು ವೇಸ್ಟ್ ಏನೂ ಇಲ್ಲ ಅಲ್ಲಿ. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೋಡ್ಬೋದು ನೀವು. ಮುತ್ತೈಚಿಡಮ್ಮ, ಲವ್ ಯು ಶಪಿಡಮ್ಮ. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ನಮಗೆ ಬರಬೇಕಾದ್ರೆ ನಮಗೆ ಜೀಪ್ ಸಿಗಲಿಲ್ಲ, ಮತ್ತು ರಿಟರ್ನ್ ಹೋಗ್ಬೇಕಾದ್ರೆ ನಮಗೆ ಜೀಪ್ ಸಿಕ್ತು. ನಿಜವಾಗ್ಲೂ ಬರ್ತಾ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಹೋಗ್ತಾ ಸಿಕ್ತು. ಬಟ್ ಅದು ಚೆನ್ನಾಗಿತ್ತು. ಸೊ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಪಬ್ಲಿಕ್ ವೆಹಿಕಲ್ ಬಿಡದೇ ಇರೋದೇ ಒಳ್ಳೆಯದು ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್ ಈಗ ನೋಡಿದ್ರೆ. ಯಾಕಂತಂದರೆ ಬರೋದು ನೀರು ಕುಡಿಯೋದು, ಬಾಟ್ಲ್ನಲ್ಲೇ ಬಿಸಾಡೋದು ಎಲ್ಲ ಇದು ಮಾಡ್ತಾರೆ. ಆ್ಯಕ್ಚುಲಿ ನಾವು ಹೋಗ್ಬೇಕಾದ್ರೆ ಇದ್ದಿದ್ದಕ್ಕಿಂತ ರಶ್ಶು, ಬರಬೇಕಾದ್ರೆ ತುಂಬ ರಶ್ ಆಗಿತ್ತು, ನೋಡ್ಬೋದು ನೀವು.
ಆ್ಯಕ್ಚುಲಿ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಬೇಗ ಹೋಗಿ 8:30ಗೆಲ್ಲ ಹೋಗಿ. ಸೊ ಅಲ್ಲಿಂದ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳಿ ನಮ್ಮ ಸಿಸ್ಟರ್ ಫ್ರೆಂಡ್ ಅವ್ರ ರೆಸಾರ್ಟಿಗೆ ಬಂದ್ವಿ. ಚೆನ್ನಾಗಿದೆ ರೆಸಾರ್ಟು, ತುಂಬ ಗ್ರೀನರಿ ಚೆನ್ನಾಗಿದೆ. ಆ್ಯಂಡ್ ಅದು ಬಂಡೀಪುರ ಫಾರೆಸ್ಟ್ಗೆ ತುಂಬ ನಿಯರೆಸ್ಟ್ ಇದೆ. ಸೊ ನೋಡ್ಬೋದು ನೀವು, ರೆಸಾರ್ಟ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಮತ್ತು ಊಟನೂ ಅಲ್ಲೇ ಮಾಡಿಕೊಂಡು ಹೊರಡೋಣ ಅಂತ ಬಂದ್ವಿ. ಸಫಾರಿಗೆ ಹೊರಡಬೇಕಿತ್ತು ನಾವು. ಸೊ 3 o'clock ಆದಮೇಲೆ ಸಫಾರಿ ಇದ್ದಿದ್ದರಿಂದ ನಾವು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಸಫಾರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಮಗು ಇತ್ತಲ್ವ, ಸೊ ಮಗುಗೆ ಅರ್ಲಿ ಮಾರ್ನಿಂಗ್ ಎದ್ದಿದ್ದ. ಸೊ ಅದಕ್ಕೆ ಅವನಿಗೂ ರೆಸ್ಟ್ ಇರಲ್ಲ ಅಂತ ಹೇಳಿ ಸ್ವಲ್ಪ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಅವನು ರೆಡಿ ಮಾಡಿಸ್ಕೊಂಡು ಸೊ ಹಾಗೆ ಒಂದು ರೌಂಡ್ ಹೋಗಿ ಬಂದ್ವಿ ನಾವೆಲ್ಲ ರೆಸಾರ್ಟು. ನೋಡ್ಬೋದು ನೀವು. ಸೊ ರೆಸಾರ್ಟಲ್ಲಿ ಈಮು ಎಲ್ಲ ಸಾಕಿದ್ದಾರೆ ಅವರು, ತುಂಬ ಚೆನ್ನಾಗಿದ್ದಾವೆ. ಬಟ್ ನನಗೆ ತುಂಬ ಭಯ ಆಯಿತು. ನನ್ನ ಹಸ್ಬೆಂಡು ಅದಕ್ಕೆ ಕಡಲೆಪುರಿ ತಿನ್ನಿಸ್ಬೋದು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಹೇಳಿದೆ ತಿನ್ನಿಸಿ ಅಂತ. ಸೊ ಅದಕ್ಕೆ ಅವರು ಸರಿ ಬಾ ವಿಡಿಯೋ ಮಾಡ್ಕೊ, ನಾನು ತಿನ್ನಿಸ್ತೀನಿ ನೋಡು ಅಂತ ಹೇಳಿದ್ರು. ಸೊ ನೋಡ್ಬೋದು ಅದೆಷ್ಟು ಚೆನ್ನಾಗಿ ತಿಂತವೆ ಅಂತ. ಆ್ಯಕ್ಚುಲಿ ಭಯ ಆಗುತ್ತೆ, ತುಂಬ ಜೋರಾಗದು ಕುಟ್ಕುತ್ತೆ ನೋಡಿ, ತುಂಬ ಜೋರಾಗಿ ಕುಟ್ಕುತ್ತದು. ಬಟ್ ತುಂಬ ಚೆನ್ನಾಗಿದ್ದಾವೆ. ನನಗೆ ಮುಟ್ಟಕ್ಕೆ ತುಂಬ ಭಯ ಆಗ್ತಿತ್ತು. ಬಟ್ ನನ್ನ ಹಸ್ಬೆಂಡ್ ಅದಕ್ಕೆ ತಿನ್ನಿಸ್ತಿದ್ರು ಕಡಲೆಪುರಿನ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಸಫಾರಿ ಕಡೆ ಹೊರಟ್ವಿ, ಬಂಡೀಪುರ ಸಫಾರಿಗೆ. ಅಲ್ಲ ಫ್ರೆಂಡ್ಸ್, ಅಲ್ಲೆಲ್ಲ ಮೊಸಳೆ ಐತೆ ಅಂತಾರೆ. ಇಂಥ ಏರಿಯಾದಲ್ಲಿ ಬಂದ್ಬಿಟ್ಟು ಮೊಸಳೆ ಅಂದ್ರೆ ಏನು ಹೇಳೋದು? ಇದೆ ಫ್ರೆಂಡ್ಸ್, ನೀರಿಲ್ದಿರೋ ಮೊಸಳೆ, ಡೆಸರ್ಟ್ ಮೊಸಳೆ ನೋಡಿ. ಮೊಸಳೆ ಯಾವುದೋ ಪ್ರಾಣಿ ಸೌಂಡ್ ಕೇಳಿಸ್ತಿದೆ. ನಮಗೆ ಫಸ್ಟ್ ಕಾಣಿಸಿದ್ದು ಸಾರಂಗ. ಆ್ಯಕ್ಚುಲಿ ತುಂಬ ಇತ್ತು ಅದೆಲ್ಲ ಒಳಗಡೆ ಹೊಟ್ಟೋಯ್ತು. ಸೊ ಫಸ್ಟ್ ನಮಗೆ ಕಾಣಿಸಿದ್ದು ಸಾರಂಗ. ಬಟ್ ತುಂಬ ದೊಡ್ಡದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಸೊ ಅದಾದಮೇಲೆ ಪಿಕಾಕ್ಸ್ ನೋಡ್ಬೋದು, ರಿಯಲಿ ಕ್ಯೂಟ್ ಆಗಿದ್ದಾವೆ. ಆ್ಯಂಡ್ ನನಗೆ ಪಿಕಾಕ್ ಕಲರ್ ಅಂದರೆ ತುಂಬ ಇಷ್ಟ. ತುಂಬ ಚೆನ್ನಾಗಿದ್ದಾವೆ ಪಿಕಾಕ್ಸಲ್ಲಿ. ಸೊ ಅಲ್ಲೆಲ್ಲ ಜೋರಾಗಿ ಸೌಂಡ್ ಮಾಡಬಾರ್ದಲ್ವ, ಜೋರಾಗಿ ಮಾತಾಡಬಾರ್ದಲ್ವ, ಅದಕ್ಕೆ ನಾವು ನಿಧಾನಕ್ಕೆ ಪಿಸು ಧ್ವನಿಯಲ್ಲಿ ಮಾತಾಡ್ತಾ ಇದ್ವಿ. ನೀವು ನೋಡ್ಬೋದು ಅದು ಸ್ವಲ್ಪನೇ ಆಚೆ ಕಡೆ ಬರ್ತಾ ಇತ್ತು. ನೋಡಿ ನಮ್ಮ ಭಾವ ಮತ್ತು ನನ್ನ ಹಸ್ಬೆಂಡು ಎಷ್ಟು ಕಷ್ಟಪಟ್ಟು ಯಾವ ಥರ ಫೋಟೋಸ್ ತೆಗಿತಿದ್ದಾರೆ ಅಂತ. ಜಿಂಕೆಗಳು ನೋಡಿ ಫ್ರೆಂಡ್ಸ್. అది అక్కడ ఇట్టేసుకొనేసి అక్కడ పాండ్ ఉంది కదా అంటే ఆడొచ్చేసి ಅಂದರೆ ಆನೆಗಳು ತುಂಬ ದೂರ ಇದ್ದಿದ್ದರಿಂದ ಕಾಣಿಸಿಲ್ಲ. ಒಂದು ಆನೆ ಮಣ್ಣೆ ಎತ್ತಾಕೋತಾ ಇತ್ತು. ಸೊ ಅದಕ್ಕೆ ನನ್ನ ಸಿಸ್ಟರು ಆಂಟಿಗೆ ಹೇಳ್ತಿದ್ರು ಅಲ್ಲಿ ಮಣ್ಣೆ ಎತ್ತಾಕೊಂಡು ಅಲ್ಲಿ ನಾವು ಬರೋ ರೋಡಲ್ಲಿ ಪಾಂಡ್ ಇತ್ತು. ಸೊ ಅಲ್ಲಿ ಬಂದು ಮತ್ತೆ ಮುಳುಗಿ ಎದ್ದೇಳುತ್ತೆ, ಅಲ್ಲಿ ಸ್ನಾನ ಮಾಡ್ಕೊಳ್ಳುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಫ್ರೆಂಡ್ಸ್. ಬಟ್ ಆ್ಯಕ್ಚುಲಿ ನಾವು ನಿಜವಾಗ್ಲೂ ಡಿಸಪಾಯಿಂಟ್ ಆದ್ವಿ. ನಮಗೆ ಪಿಕಾಕ್ಸು, ಜಿಂಕೆ, ಒಂದೆರಡು ಆನೆ ಬಿಟ್ಟರೆ ಬೇರೆ ಏನೂ ಕಾಣಿಸಿಲ್ಲ, ಸಾರಂಗ ಬಿಟ್ಟರೆ. ಸೊ ಆ ಫೋಟೋಸ್ ಲಾಸ್ಟಲ್ಲಿ ಹಾಕಿದ್ದೀನಿ ನೋಡಿ, ಏನೂ ಕಾಣಿಸ್ಲಿಲ್ಲ. ಸೊ ನಮ್ಮ ಭಾವ ಮತ್ತು ನನ್ನ ಹಸ್ಬೆಂಡ್ ತುಂಬ ಡಿಸಪಾಯಿಂಟ್ ಆದರು. ಯಾಕಂದರೆ ನಾವು ಅಲ್ಲಿ ಇನ್ನೊಂದು 5 minutes ಬಿಫೋರ್ ಮುಂಚೆ ಹೋಗಿದ್ದಿದ್ರೆ ನಾವು ಚೀತಾ ನೋಡ್ಬೋದಾಗಿತ್ತು. ಬಟ್ ಅದು ಮಿಸ್ ಆಯಿತು. ನಾವು ಹೋಗೋಷ್ಟರಲ್ಲಿ ಅದು ಕ್ರಾಸ್ ಆಗ್ಬಿಟ್ಟು ಹೋಗ್ಬಿಟ್ಟಿತ್ತು. ಬಟ್ ಎಸ್, ಸೊ ನಮ್ಮ ಭಾವ ನಮ್ಮ ಹಸ್ಬೆಂಡು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅವರು. ಸೊ ಹುಲಿ, ಸಿಂಹ ಏನೂ ಕಾಣಿಸಿಲ್ಲ ಅಂತ ನೋಡ್ಬೋದು. ಸಾರಂಗ, ಜಿಂಕೆ. ಸೊ ಅಲ್ಲಿಂದ ನಾವು ಮತ್ತೆ ಮೈಸೂರು ಕಡೆ ಹೊರಟ್ವಿ. ಎಸ್, ಮೈಸೂರು ಕಡೆ ಏನಕ್ಕೆ ಹೋಗ್ತಿದ್ದೀವಿ ಅಂತಂದರೆ ಡಿನ್ನರ್ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಡೈರೆಕ್ಟಾಗಿ ಮನೆಗೆ ಹೋಗೋಣ ಅಂತ. ಸೊ ಮೈಸೂರಲ್ಲಿ ಏನು ಫೇಮಸ್ ಹೇಳಿ ಫ್ರೆಂಡ್ಸ್? ಎಸ್, ಮೈಸೂರಲ್ಲಿ ಹನುಮಂತು ಪಲಾವ್ ಫೇಮಸ್. ಸೊ ನಾವು ಹನುಮಂತು ಪಲಾವ್ ಕಡೆ ಹೊರಟ್ವಿ.
ತಿಂದು ಹೊರಡೋಣ ಅಂತ. ಸೊ ಇದು ನಾನು 2ನೇ ಸತಿ ತಿಂದಿರೋದು. ಮುಂಚೆ ನನ್ನ ಫ್ರೆಂಡ್ಸ್ ಜೊತೆ ಬಂದು ತಿಂದಿದ್ದೆ, ತುಂಬ ಚೆನ್ನಾಗಿದೆ ಪಲಾವಲ್ಲಿ. ಸೊ ಅದರಿಂದ ಹನುಮಂತು ಪಲಾವ್ ತಿಂದು ಮನೆ ಕಡೆ ಹೊರಡೋಣ, ಹನುಮಂತು ಪಲಾವ್ ತಿಂದು ಅಂತ ಹೊರಟಿದ್ವಿ. ಸೊ ಎಸ್, ನೋಡ್ಬೋದು ನಮ್ಮ ಭಾವ ಹೋಗ್ತಾ ಏನಾದರೂ ಪ್ರಾಣಿಗಳು ಕಾಣಿಸ್ತವ ಅಂತ ಹೇಳ್ಬಿಟ್ಟು ಸನ್ ರೂಫ್ ತೆಗೆದು ನೋಡ್ತಾಯಿದ್ರು. ಬಟ್ ಏನೂ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಡಿಸಪಾಯಿಂಟ್ ಆಯಿತು. ಎಸ್, ಸೊ ಹನುಮಂತು ಪಲಾವಿಗೆ ಬಂದು ಹನುಮಂತು ಬಿರಿಯಾನಿ, ಹನುಮಂತು ಪಲಾವ್ ತಿಂದು ಅಲ್ಲಿಂದ ನಾವು ಮನೆ ಕಡೆ ಹೊರಟ್ವಿ. ಬಟ್ ತುಂಬ ಚೆನ್ನಾಗಿತ್ತು ಹನುಮಂತು ಪಲಾವ್ ಮಾತ್ರ. ಎಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.